ಆರ್ಎಸ್ಎಸ್ ಅನ್ನೇ ಗುರಿಯಾಗಿಸಿ ಸರ್ಕಾರ ಹೊಸ ಮಸೂದೆಯನ್ನ ತರೋದಕ್ಕೆ ಹೊರಟಿದೆ. ನೇರವಾಗಿ ಎಲ್ಲೂ ಕೂಡ ಸಂಘದ ಹೆಸರನ್ನ ಹೇಳದೆ ಅದರ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಸರ್ಕಾರದ ನಡೆಗೆ ಕೇಸರಿ ಪಡೆ ಕೆಂಡ ಕಾರಿದೆ. ಕಾದು ನೋಡುವಂತಹ ತಂತ್ರದ ಮೊರೆ ಹೋಗಿದೆ. ಆದ್ರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ನಿಮಗೆ ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡತಕ್ಕಂತ ಪ್ರಯತ್ನ ಮಾಡಿ ನೋಡೋಣ. ಕರುನಾಡಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಗರಂ. ಆರ್ಎಸ್ಎಸ್ ಅಂದ್ರೆ ಸಾಕು ಕಾಂಗ್ರೆಸ್ ನಾಯಕರು ನಿಗಿ ಕೆಂಡವಾಗ್ತಾರೆ. ಅದರಲ್ಲೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅದೇನ್ ಸಿಟ್ಟು ಕೋಪನು. ಮಾತೆತ್ತಿದ್ರೆ ಸಾಕು ಆರ್ಎಸ್ಎಸ್ ಆದಾಯದ ಲೆಕ್ಕ ಕೊಡ್ಲಿ, ರಿಜಿಸ್ಟರ್ ಆಗಲಿ, ಸಂಘದ ಪಥಸಂಚಲನಕ್ಕೂ ಕೂಡ ಅನುಮತಿ ಕಡ್ಡಾಯ ಅಂತಾನೆ ಹೇಳ್ತಾನೆ ಇರ್ತಾರೆ. ಇದೀಗ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ವಕ್ರ ದೃಷ್ಟಿ ನೆಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಜಾರಿ ಬಗ್ಗೆ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆದಿದೆ. ಆರ್ಎಸ್ಎಸ್ ದಿನನಿತ್ಯ ಆಟದ ಮೈದಾನದಲ್ಲಿ ಮಾಡುವಂತಹ ಶಾಖೆ ಆಟದ ಚಟುವಟಿಕೆಗಳು, ಪಥಸಂಚಲನ, ದಂಡ ಬಳಕೆ ಮಾಡುವುದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡಿದೆ. ಹೀಗಾಗಿ ಆ ಚಟುವಟಿಕೆಗಳನ್ನೇ ಟಾರ್ಗೆಟ್ ಮಾಡಿ ಒಂದಷ್ಟು ನಿಯಮಗಳನ್ನು ತರಲು ಸರ್ಕಾರ ಇದೀಗ ಮುಂದಾಗಿದೆ. ಆಟದ ಮೈದಾನದಲ್ಲಿ ನಗೆಕೂಟ, ವ್ಯಾಯಾಮ, ಹಬ್ಬದ ಚಟುವಟಿಕೆಗಳಿಗೆ ನಿಯಂತ್ರಣವನ್ನು ಹೇರಲು ಮುಂದಾಗಿದೆ. ಆರ್ಎಸ್ಎಸ್ ಹೆಸರೆಳದೆ ನಿಯಮ ರೂಪಿಸ್ತಾ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ತಾಕತ್ತಿದ್ರೆ ಸಂಘ ಪರಿವಾರವನ್ನ ಬ್ಯಾನ್ ಮಾಡಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಪದೇ ಪದೇ ದಿನನಿತ್ಯ ಆರ್ಎಸ್ಎಸ್ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಟೀಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೆ ಇದ್ರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಆರ್ಎಸ್ಎಸ್ ವಿರೋಧಿ ಇಲಾಖೆಯನ್ನ ಪಡೆದುಕೊಳ್ಳಿ, ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇವತ್ತು ಹಿಂಬಾಗಿಲಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. ಖಂಡಿತ ಇದು ಸಾಧ್ಯ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಚ್ಚರಿಸ್ತಾ ಇದ್ದೇನೆ, ಮಾನ್ಯ ಗೃಹ ಸಚಿವರಿಗೂ ಎಚ್ಚರಿಸ್ತಾ ಇದ್ದೇನೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮೊದಲು ಬಿಲ್ ತರಲಿ, ಅದರಲ್ಲಿ ಏನೆಲ್ಲ ವಿಚಾರ ಸೇರಿಸಿದ್ದಾರೆ ಅಂತ ತಿಳಿದು ಮಾತನಾಡೋನೆಂದಿದ್ದಾರೆ. ಆದರೆ ಬಿಲ್ ಅಂತ ತಂದಾಗ ಸಂವಿಧಾನ ವಿರೋಧಿಯಾಗಿ ತರಲು ಸಾಧ್ಯವಿಲ್ಲ. ಅದಕ್ಕೆ ಕಾನೂನು ಚೌಕಟ್ಟು ಕೂಡ ಇರಲೇಬೇಕು. ಅದನ್ನು ನೋಡಿಕೊಂಡು ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರದ ಆಸ್ತಿಯನ್ನ ಅನುಮತಿ ಇಲ್ಲದೆ ಯಾರೂ ಕೂಡ ದುರುಪಯೋಗ ಪಡಿಸಿಕೊಳ್ಳಲು ಬಿಡುವುದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಏನ್ ಬಿಲ್ಲು ಗೊತ್ತಿಲ್ಲ, ಅಂತೆಕಂತೆಗಳಿಗೆ ಆ ಬಿಲ್ ಬರಕ್ ಮುಂಚೆನೆ ಉತ್ತರ ಹೇಳಕ್ ಸರಿಯಾಗಲ್ಲ. ಯಾವುದೇ ಬಿಲ್ಲು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ, ಯಾಕೆ ಸಂವಿಧಾನ ರೈಟ್ ಟು ಲಿವ್, ರೈಟ್ ಟು ಎಕ್ಸ್ಪ್ರೆಸ್, ಈಕ್ವಾಲಿಟಿ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ಕಾಯ್ದೆ ತಂದ್ರೆ ಆ ಕಾನೂನಿನ ಮುಂದೆ, ನ್ಯಾಯಾಲಯದಲ್ಲಿ ಮುಂದೆ ನಿಲ್ಲಲ್ಲ. ಹಾಗಾಗಿ ನೋಡೋಣ, ಅದೇನು ಹೇಳಕ್ ಮುಂಚೆನೆ ಹಂಗಂತೆ ಹಿಂಗಂತೆ ಅಂತ ಪ್ರತಿಕ್ರಿಯೆ ಕೂಡ ಸೂಕ್ತ ಆಗಲ್ಲ. ನೋಡೋಣ. ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಲ್ಲ. ಆರ್ಎಸ್ಎಸ್ ಚಟುವಟಿಕೆ ನಿಯಂತ್ರಣ ಮಾಡಲು ಹೋಗಿ ಸರ್ಕಾರ ಸಾರ್ವಜನಿಕರು, ಮಕ್ಕಳ ಆಟದ ಮೇಲೂ ಕೂಡ ನಿಯಂತ್ರಣ ತರುವ ಸಾಧ್ಯತೆ ಕೂಡ ಇದೆ. ಇದು ಸರ್ಕಾರಕ್ಕೆ ತಿರುಗುಬಾಣವಾಗಲಿದೆಯೋ ಅಥವಾ ಆರ್ಎಸ್ಎಸ್ ಚಟುವಟಿಕೆಗೆ ಮಾತ್ರ ಪೆಟ್ಟು ಬೀಳಲಿದೆಯೋ ಕಾದು ನೋಡಬೇಕಾಗಿದೆ.